ಓಂ ನಮಃ ಶಿವಾಯ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಂ ಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಪ್ರಪಂಚಕ್ಕೆಲ್ಲ ಒಬ್ಬನೇ ಆಗಿರತಕ್ಕಂತಹ ಪರಮೇಶ್ವರನನ್ನ, ಜಗತ್ತಿಗೆಲ್ಲ ಒಬ್ಬನೇ ಆಗಿರತಕ್ಕಂತಹ ಜಗದೀಶ್ವರನನ್ನ, ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರುವಂತಹ ವಿಶ್ವೇಶ್ವರನನ್ನ, ಆನಂದ ಸಾಗರ, ದಯಾಸಾಗರ, ಕರುಣಾಸಾಗರ, ಪ್ರೇಮ ಸಾಗರ, ಸರ್ವ ದಿವ್ಯ ಗುಣಗಳನ್ನು ಸಾಗರೋಪಾದಿಯಲ್ಲಿ ತನ್ನಲ್ಲಿ ಒಳಗೊಂಡಿರುವಂತಹ, ಇಡೀ ವಿಶ್ವದಲ್ಲಿರ್ತಕ್ಕಂತಹ ಸರ್ವ ಹಿಂದೂಗಳಿಗೂ, ಮುಸ್ಲಿಮರಿಗೂ, ಜೈನರಿಗೂ, ಪಾರ್ಸಿಕರಿಗೂ, ಬೌದ್ಧರಿಗೂ ಒಬ್ಬನೇ ತಂದೆಯಾಗಿರ್ತಕ್ಕಂತಹ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ, ಶಿವಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಆತ್ಮೀಯರೇ, ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರದ ಒಂದು ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣಂತೆ. ಇವತ್ತು ಮನುಷ್ಯ ಅಂತಕ್ಕಂಥನು ಈ ಅನೇಕ ಸಾಧನೆಗಳನ್ನು ಮಾಡಿದ್ದಾನೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಮನುಷ್ಯ ಮಾಡ್ತಾ ಇದ್ದಾನೆ ಮತ್ತು ಮಾಡಿದ್ದಾನೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇವತ್ತು ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಅನೇಕ ಶಾಸ್ತ್ರಗಳು, ಎಲ್ಲ ಶಾಸ್ತ್ರಗಳನ್ನು ಕೂಡ ಅಮೂಲಾಗ್ರವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಮನುಷ್ಯ ಮಾಡ್ತಾ ಇದ್ದಾನೆ ಮತ್ತು ಮಾಡಿದ್ದಾನೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಂಡಿರ್ತಕ್ಕಂಥ ಮನುಷ್ಯ ಇವತ್ತು ಮೂಲತಃವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವುದರಲ್ಲಿ ಬಹಳ ವೈಫಲ್ಯತೆಯನ್ನ ಕಂಡಿದ್ದಾನೆ ಅಂತಕ್ಕಂಥದ್ದಾಗಿ. ಆ ಎರಡು ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ನಾನು ಯಾರು ಮತ್ತು ದೇವರು ಯಾರು, ಅಥವಾ ನಾನು ಯಾರು, ನನ್ನವರು ಯಾರು ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ವಿಶ್ಲೇಷಣಾತ್ಮಕವಾಗಿ ನೋಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣಂತೆ. ಇವತ್ತು ಮನುಷ್ಯ ಅಂತಕ್ಕಂಥವನು ಆಕಾಶದಲ್ಲಿ ಹಕ್ಕಿಯಂತೆ ಹಾರಬಲ್ಲವನಾಗಿದ್ದಾನೆ, ಹಾಗೂ ನೀರಿನಲ್ಲಿ ಮೀನಿನಂತೆ ಈಜಬಲ್ಲವನು ಕೂಡ ಆಗಿದ್ದಾನೆ. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ವೃದ್ಧಿ ಮಾಡಿಕೊಂಡ್ರೂ ಕೂಡ ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ನಿಖರವಾಗಿರುವಂಥ ಒಂದು ಉತ್ತರವನ್ನ ಕಂಡುಕೊಳ್ಳುವಲ್ಲಿ ತಾನು ವೈಫಲ್ಯತೆಯನ್ನ ಸಾಧಿಸಿದ್ದಾನೆ. ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಇಲ್ಲ ರೀ, ನಾನು ಯಾರು ಅನ್ನುವಂಥ ಪ್ರಶ್ನೆಗೆ ನನಗೆ ಬಹಳ ನಿಖರವಾಗಿರತಕ್ಕಂತಹ ಉತ್ತರ ನನಗೆ ಗೊತ್ತಿದೆ. ಯಾರು ನೀವು? ನಾನು ಸುರೇಶಪ್ಪ ಕಣ್ರಿ ಅಂತ ಮಟ್ಟ ಹೇಳ್ಬೋದು. ಆ ಸುರೇಶಪ್ಪ ಅಂತಕ್ಕಂಥದ್ದು ದೇಹಕ್ಕಿರ್ತಕ್ಕಂಥ ಹೆಸರು. ಇಲ್ಲ, ಸುರೇಶಪ್ಪ ಅಲ್ಲ ರೀ ನಾನು, ಹಾಗಾದ್ರೆ ನಾನು ಡಾಕ್ಟರ್ ಅಂತ ಮಟ್ಟ ಹೇಳ್ತಾರೆ. ಡಾಕ್ಟರ್ ನೀವು ಪ್ರೊಫೆಷನ್, ಆ ಪ್ರೊಫೆಷನ್ ಪಡೆಯೋದಕ್ಕಿಂತ ಮುಂಚೆದು ನೀವಿದ್ರಲ್ವಾ, ಆಗ ನೀವೇನಾಗಿದ್ರಿ? ಸುರೇಶ ಅಂತ ಹೇಳ್ತೀರಾ. ಸುರೇಶ್ ಅನ್ನೋದು ಹೆಸರು ಬರೋದಕ್ಕಿಂತ ಮುಂಚೆ ನೀವೇನಾಗಿದ್ರಿ? ಮಗುವಾಗಿದ್ದೆ. ಮಗು ಆಗೋದಕ್ಕಿಂತ ಮುಂಚೆ ನೀವೇನಾಗಿದ್ರಿ? ಭ್ರೂಣವಾಗಿದ್ರಿ. ಅಂದ್ರೆ ನಾನು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ದೇಹವೇ ಮುಖ್ಯವಾಗಿ ಬರ್ತದೆ, ಪ್ರಧಾನವಾಗಿ ಬರ್ತದೆ. ಈ ದೇಹ ಮತ್ತು ದೇಹದ ಸಂಬಂಧಗಳು, ದೇಹ ಮತ್ತು ದೇಹದ ಸಂಬಂಧಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾನು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಹೇಳ್ತೇನೆ. ಇಲ್ಲ, ನಾನು ದಾವಣಗೆರೆಯವನು, ಈ ರೀತಿಯ ಎಲ್ಲ ಉತ್ತರಗಳನ್ನು ಹೇಳ್ತೇನೆ. ಆದರೆ ವಾಸ್ತವದಲ್ಲಿ ಈ ಭ್ರೂಣ ಇದ್ದಂಥ ಈ ದೇಹ ಭ್ರೂಣಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಹೆಸರಿರಲಿಲ್ಲ, ಉದ್ಯೋಗ ಇರಲಿಲ್ಲ, ಒಂದು ಧರ್ಮ ಅಂತಕ್ಕಂಥದ್ದು ಆ ಮಗುವಿಗೆ ಇರಲಿಲ್ಲ ಅಲ್ವೇ? ಆ ನಿಟ್ಟಿನಲ್ಲಿ ನೋಡ್ಕೊಳ್ಳೋದಾದ್ರೆ ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ನಿಖರವಾದ ಉತ್ತರವನ್ನ ನೋಡುವಂಥ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋದಾದ್ರೆ, ಇಲ್ಲಿ ನಾನು ಈ ದೇಹ ಅಲ್ಲ ಅನ್ನುವಂಥದ್ದು ನಿಶ್ಚಿತವಾಗಿರ್ತಕ್ಕಂಥದ್ದು, ಸರ್ವ ನಿಶ್ಚಿತವಾಗಿರ್ತಕ್ಕಂಥದ್ದು. ನಾನು ಈ ದೇಹ ಅಂತನೂ ಕೂಡ ಅಲ್ಲ. ಯಾಕೆ ಅಂದ್ರೆ ಮರಣದ ನಂತರವಾಗಿ ದೇಹ ಶವ ಅಂತ ಹೇಳ್ತೀವಿ, ಅದನ್ನ ಸುಟ್ಟು ಹಾಕ್ಬಿಡ್ತೀವಿ. ಅದಕ್ಕಿಂತನೂ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಾನು ಆಗಿದ್ದೇನೆ. ಹಾಗಾದ್ರೆ ನಾನು ಯಾರು? ಒಂದು ಕಾರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲಾ ವ್ಯವಸ್ಥೆಗಳು ಇದ್ರೂ ಕೂಡ ಡ್ರೈವರ್ ಇಲ್ಲ ಅಂತ ಹೇಳಿದ್ರೆ ಆ ಕಾರ್ ಮೂವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಟ್ರೈನ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳವನ್ನು ಅದು ಕ್ರಮಿಸಬೇಕು, ತನ್ನಲ್ಲಿರುವಂತಹ ಎಲ್ಲ ಪ್ಯಾಸೆಂಜರ್ಸ್ಗಳನ್ನ ಆ ಒಂದು ಡೆಸ್ಟಿನೇಷನ್ ಅನ್ನ ರೀಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇಂಜಿನ್ ಡ್ರೈವರ್ ಬೇಕೇ ಬೇಕಾಗ್ತದೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನಾದರೂ ವಿಮಾನದ ಮುಖಾಂತರವಾಗಿ ಯಾರಾದ್ರೂ ಪ್ರಯಾಣವನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲ ಪ್ಯಾಸೆಂಜರ್ಸ್ ಗಳನ್ನ ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲಿಕ್ಕೆ ಕೇವಲ ವಿಮಾನ ಮತ್ತು ವಿಮಾನದಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ರೂ ಕೂಡ ಸಾಧ್ಯವಾಗೋದಿಲ್ಲ, ಅಲ್ಲಿ ಡ್ರೈವರ್ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಡ್ರೈವರ್ ಅಂದ್ರೆ ಪೈಲಟ್ ಅಂತಕ್ಕಂಥನಲ್ಲಿ ಖಂಡಿತವಾಗ್ಲೂ ಕೂಡ ಬೇಕಾಗ್ತದೆ.
ಅಲ್ವೇ? ಈಗ ನಿಮ್ಮಲ್ಲಿ ಕೆಲವು ಉತ್ತರ ಕೊಡ್ಬೋದು, ಇಲ್ಲ ಸರ್ ಇತ್ತೀಚೆಗೆ ನಾನು ಕೆಲವು ಕಾರುಗಳನ್ನು ನೋಡಿದೀವಲ್ಲ, ಡ್ರೈವರೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಡ್ರೈವರೇ ಬೇಕಾಗಿಲ್ಲ ಅಂತ ಹೇಳಿದ್ರೆ ಒಬ್ರು ಯಾರೋ ಎಲ್ಲೋ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ರಿಮೋಟ್ ಮುಖಾಂತರ ಆ ಕಾರ್ನ ಎಲ್ಲ ಚಲನ ವಲನಗಳನ್ನ ನಿಯಂತ್ರಣದಲ್ಲಿಡುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಅಟ್ಲೀಸ್ಟ್ ಆ ರಿಮೋಟ್ ಅನ್ನ ಆಪರೇಟ್ ಮಾಡ್ಲಿಕ್ಕಾದ್ರೂ ಒಬ್ರು ಬೇಕೇ ಬೇಕಾಗ್ತದೆ ಅಲ್ವೇ? ಅದೇ ರೀತಿಯಾಗಿ ಈ ದೇಹ ಅಂತಕ್ಕಂಥದ್ದು ಒಂದು ಕಾರಿಗೆ ಹೋಲಿಕೆ ಮಾಡೋಣ, ಒಂದು ವಿಮಾನಕ್ಕೆ ಹೋಲಿಕೆ ಮಾಡೋಣ, ಒಂದು ಟ್ರೈನಿಗೆ ಹೋಲಿಕೆ ಮಾಡೋಣ. ಈ ಒಂದು ಕಾರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಈ ದೇಹದಲ್ಲಿ ಎಲ್ಲಾ ವ್ಯವಸ್ಥೆಗಳಿದ್ರೂ ಕೂಡ ಯಾವುದೋ ಒಂದು ಶಕ್ತಿ ಅನ್ನುವಂಥದ್ದು ಈ ದೇಹದೊಳಗಡೆ ಡ್ರೈವರ್ ಬೇಕಲ್ವೇ? ಆ ಡ್ರೈವರೇ ನಾನಾಗಿದ್ದೇನೆ ಅನ್ನುವಂಥದ್ದಾಗಿ. ನಾನು ಯಾರು ಅಂತ ಪ್ರಶ್ನೆ ಗೊತ್ತಿರಪ್ಪ ಅಂದ್ರೆ ಈ ಒಂದು ದೇಹದ ಡ್ರೈವರ್ ಆಗಿದ್ದೇನೆ. ಹಾಗಾದ್ರೆ ಡ್ರೈವರ್ ಒಂದಂದ್ರೆ ಏನು? ಇದನ್ನ ನಾವು ಒಂದು ಮೆಟಾಫರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಾನು ಯಾರು ಅಂದ್ರೆ ಆತ್ಮ ಅಂತ ಅರ್ಥ. ಈ ಆತ್ಮ ಕಣ್ಣಿಗಂತೂ ಕಾಣಿಸೋದೇ ಇಲ್ಲ. ಇದು ಒಂದು ಜ್ಯೋತಿರ್ಬಿಂದು ಅಂತಕ್ಕಂಥದ್ದು ಆಗಿದೆ ಅಂತೇಳಿ. ನೋಡಿ, ಒಂದು ಕಾರಲ್ಲಿ ಒಬ್ಬ ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಕಾರ್ನೊಳಗಡೆ ಅವನು ಎಲ್ಲಿ ಕೂರ್ತಾನೆ? ಎಲ್ಲಿ ಗೇರ್ ಇರ್ತದೆ, ಎಲ್ಲಿ ಕ್ಲಚ್ ಇರ್ತದೆ, ಎಲ್ಲಿ ಇಡೀ ಕಾರಿನ ಚಲನ ವಲನಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸಾಮಗ್ರಿಗಳು ಕೈಗೆಟುಕುವ ರೀತಿಯಲ್ಲಿ, ಕೈಗೆಟುಕುವ ಸ್ಥಳದಲ್ಲಿ ಎಲ್ಲಿ ಕುತ್ಕೊಂಡ್ರೆ ಸಿಗುತ್ತೋ ಅಲ್ಲಿ ಕುತ್ಕೊಳ್ತಾನೆ ಡ್ರೈವರ್. ಹಾಗೆ ಈ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ವಿಜ್ಞಾನವನ್ನ ಬಹಳಷ್ಟು ಅಧ್ಯಯನ ಮಾಡ್ಕೊಂಡಿರ್ತಕ್ಕಂಥ ನಾವುಗಳು, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿಜ್ಞಾನವನ್ನು ಅಧ್ಯಯನ ಮಾಡ್ಕೊಂಡು ಬಂದಿರತಕ್ಕಂಥ ನಾವುಗಳು ತಿಳ್ಕೊಂಡಿರುವಂಥದ್ದು ಏನಪ್ಪಾ ಅಂದ್ರೆ ಇಡೀ ದೇಹ ಅಂತಕ್ಕಂಥದ್ದು ಈ ಮೆದುಳಿನಿಂದ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ ಅಲ್ವೇ? ಹಾಗಾದ್ರೆ ಮೆದುಳು ಎಲ್ಲಿದೆ ಅಲ್ಲೇ ಆತ್ಮ ಇರಲಿಕ್ಕೆ ಸಾಧ್ಯ. ಎಲ್ಲಿ ಗೇರ್ ಇರ್ತದೆ, ಎಲ್ಲಿ ಕ್ಲಚ್ ಇರ್ತದೆ, ಎಲ್ಲಿ ಹಾರನ್ ಹೊಡಿಲಿಕ್ಕೆ ಅನುಕೂಲ ಇರ್ತದೆ ಆ ಭಾಗದಲ್ಲೇ ಡ್ರೈವರ್ ಕೂತ್ಕೊಂಡಿರ್ತಾನೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಆತ್ಮ ಅಂತಕ್ಕಂಥದ್ದು ಈ ಬ್ರೈನ್ ಅಲ್ಲಿ ಇದೆ. ಬ್ರೈನ್ ಅಂದ್ರೆ ಎಲ್ಲಿ ಅಂತ ಹೇಳಿದ್ರೆ ಈ ತಲೆ ಭಾಗ ಏನಿದೆಯಲ್ಲ, ತಲೆ ಭಾಗದ ಈ ಎರಡು ಹುಬ್ಬುಗಳ ನಡುವೆ 3 ಇಂಚು ಒಳಗಡೆಗೆ ಅಲ್ಲಿ ಹೈಪೋಥಲಮಸ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತಕ್ಕಂತಹ ಎರಡು ಗ್ರಂಥಿಗಳನ್ನ ನೋಡ್ತಾ ಇದ್ದೀವಿ. ಹೈಪೋಥಲಮಸ್ ಮತ್ತೆ ಪಿಟ್ಯುಟರಿ ಅನ್ನುವಂಥ ಎರಡು ಗ್ರಂಥಿಗಳ ನಡುವೆ ವಿರಾಜಮಾನವಾಗಿ ಒಂದು ಟಿನಿ ಪಾಯಿಂಟ್ ಆಫ್ ಲೈಟ್, ಒಂದು ಸಣ್ಣ ಜ್ಯೋತಿರ್ಬಿಂದು ಅಲ್ಲಿ ಸ್ಥಿತವಾಗಿದೆ. ಅದೇ ನಾನಾಗಿದ್ದೇನೆ. ಅದು ಕಣ್ಣಿಗೆ ಕಾಣಿಸೋಲ್ಲ. ನೀವೊಂದು ಫ್ಯಾನ್ ಅನ್ನ ಆನ್ ಮಾಡಿದ್ದೀರಾ, ಫ್ಯಾನ್ ತಿರುಗಬೇಕು ಅಂತ ಹೇಳಿದ್ರೆ ವಿತೌಟ್ ಎಲೆಕ್ಟ್ರಿಸಿಟಿ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನಿಮಗೆ ಗೊತ್ತಿದೆ ಅದು. ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿದ್ರೆ ಆ ಫ್ಯಾನ್ ತಿರುಗೋದಿಲ್ಲ. ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದ್ರೆ ಟಿವಿನೂ ಕೂಡ ಆನ್ ಆಗೋದಿಲ್ಲ. ಆ ಒಂದು ಪವರ್ ಇದೆಯಲ್ಲ ಅದನ್ನ ಕಣ್ಣಿಂದ ನೋಡಕ್ ನಮಗೆ ಸಾಧ್ಯವಿಲ್ಲ, ಆದ್ರೆ ಅನುಭವಕ್ಕೆ ಕಂಡುಕೊಳ್ಬಹುದಾಗಿದೆ ಅಲ್ವೇ? ಅದೇ ರೀತಿಯಾಗಿ ಈ ದೇಹ ಅಂತಕ್ಕಂಥದ್ದು ಒಂದು ಫ್ಯಾನ್ ಅಂತ ಅನ್ಕೊಂಡ್ರೆ ಇಲ್ಲಿಗೊಂದು ಪವರ್ ಬೇಕಲ್ವಾ, ಎಲೆಕ್ಟ್ರಿಸಿಟಿ ಬೇಕಲ್ವಾ? ಆ ಒಂದು ಶಕ್ತಿಯ ಮೂಲನೇ ಏನಾಗಿದೆ? ಆತ್ಮ ಆಗಿದೆ. ಆತ್ಮ ಇಲ್ಲಿರ್ತದೆ. ಅದರ ಸಾಂಕೇತಿಕವಾಗಿ ಹಿಂದೂಗಳು ಏನ್ ಮಾಡ್ತಾರೆ ಅಂದ್ರೆ ಈ ಭಾಗದಲ್ಲಿ ಎರಡು ಹಣೆಯ ಮಧ್ಯದಲ್ಲಿ ಏನ್ ಮಾಡ್ತಾರೆ? ಕುಂಕುಮವನ್ನು ಇಡ್ತಾರೆ. ಅದರ ಅರ್ಥ ನಾನು ಈ ದೇಹ ಅಲ್ಲ, ನಾನು ಆತ್ಮನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಟಿನಿ ಪಾಯಿಂಟ್ ಆಫ್ ಲೈಟ್. ಅದು ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ. ಅದು ಮರಣ ಆದ ನಂತರವಾಗಿ ಕೂಡ ಹೇಗೆ ಹೋಯ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಭ್ರೂಣಾವಸ್ಥೆಯಲ್ಲಿದ್ದಾಗ ಹೀಗೆ ಪ್ರವೇಶವಾಯಿತು ಅನ್ನೋಂಥದ್ದು ಕೂಡ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಂತಹ ಒಂದು ಚೈತನ್ಯ ಶಕ್ತಿ, ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥ ಒಂದು ಜ್ಯೋತಿರ್ಬಿಂದು, ಆ ಟಿನಿ ಪಾಯಿಂಟ್ ಆಫ್ ಲೈಟ್ ದಟ್ ರಿಸೈಡ್ಸ್ ಬಿಟ್ವೀನ್ 2 ಐಬ್ರೋಸ್ ನಲ್ಲಿ ಇರತಕ್ಕಂಥದ್ದು ಅದು ಆತ್ಮ. ನಾನು ಕೂಡ ಒಂದು ಆತ್ಮ. ವೀಕ್ಷಣೆ ಮಾಡ್ತಕ್ಕಂಥ ನೀವು ಕೂಡ ಆತ್ಮಗಳಾಗಿದ್ದಾರೆ. ಸಕಲ ಪ್ರಾಣಿ ಪಕ್ಷಿ ಜಂತು ಎಲ್ಲವೂ ಕೂಡ ಆತ್ಮಗಳೇ ಆಗಿದ್ದಾವೆ. ಈ ಪೋಷಾಕನ್ನ ಧರಿಸಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಅನೇಕ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡ್ತಾ ಬರ್ತಾ ಇದ್ದೇನೆ. ಒಮ್ಮೆ ಏನಾದ್ರೂ ಈ ಆತ್ಮ ಅಂತಕ್ಕಂಥದ್ದು ಶರೀರ ಬಿಟ್ಟು ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಈ ದೇಹ ಸ್ತಬ್ಧವಾಗಿಬಿಡ್ತದೆ. ಕಾರಿಂದ ಯಾವಾಗ ಡ್ರೈವರ್ ಅಂತಕ್ಕಂಥ ಹಿಡಿದು ಹೊರಗಡೆಗೆ ಬಂದ್ಬಿಡ್ತಾನೋ ಆ ಕ್ಷಣದಿಂದನೇ ಕಾರು ನಿಷ್ಕ್ರಿಯ ಆಗ್ಬಿಡ್ತದೆ. ಅದು ಯಾವ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೈಲಟ್ ಕೂಡ ಅಲ್ಲಿಂದ ಹೊರಗಡೆ ಬಂದ ನಂತರವಾಗಿ, ವಿಮಾನದಿಂದ ಹೊರಗಡೆ ಬಂದ ನಂತರವಾಗಿ ವಿಮಾನ ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಹಾಗೆ ಯಾವ ಸಂದರ್ಭದಲ್ಲಿ ಆತ್ಮ ಅಂತಕ್ಕಂಥದ್ದು ಈ ಶರೀರವನ್ನ ಬಿಟ್ಟು ಹೊರಗಡೆಗೆ ಬರ್ತದೋ ಅಂತ ಸಂದರ್ಭದಲ್ಲಿ ದೇಹಕ್ಕೆ ಶವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶವ ಅಂತ ಹೇಳ್ತಾರೆ. ಆತ್ಮ ಅಂತಕ್ಕಂಥ ಡ್ರೈವರ್ ಹೊರಗಡೆಗೆ ಬಂದ. ಹಾಗಾದ್ರೆ ಹೊರಗಡೆ ಬಂದಿರತಕ್ಕಂಥ ಡ್ರೈವರ್ ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೊಂದು ಯಾವುದೋ ಕಾರನ್ನ ಡ್ರೈವ್ ಮಾಡುವ ಹಾಗೆ ನಾನು ಕೂಡ ಆತ್ಮನಾಗಿರ್ತಕ್ಕಂಥ ಈ ಶರೀರದಿಂದ ಹೊರಗಡೆ ಬಂದ ನಂತರವಾಗಿ ಮತ್ತೊಂದು ಶರೀರವನ್ನ ಪಡ್ಕೊಂಡು
ಮತ್ತು ಪಾತ್ರವನ್ನು ಅಭಿನಯ ಮಾಡ್ತೀನಿ. ಆಗ ನನ್ನ ನಾಮ ಬದಲಾವಣೆ ಆಗುತ್ತೆ, ರೂಪ ಬದಲಾವಣೆ ಆಗುತ್ತೆ, ದೇಶ ಬದಲಾವಣೆ ಆಗುತ್ತೆ, ಪ್ರತಿಯೊಂದು ಕೂಡ ಬದಲಾವಣೆ ಆಗ್ತಾರೆ. ತಂದೆ ತಾಯಿ ಎಲ್ಲರೂ ಕೂಡ ಬದಲಾವಣೆ ಆಗ್ಬಿಡ್ತಾರೆ. ಈ ಒಂದು ಪ್ರಕ್ರಿಯೆಗೆ ನಾವೇನು ಮಾಡ್ತೀವಿ ಅಂತಂದರೆ ಪುನರ್ಜನ್ಮ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಇದೇ ಪುನರ್ಜನ್ಮ ಅಂತೇಳ್ಬಿಟ್ಟು. ಆದರೆ ಆತ್ಮ ಯಾವತ್ತೂ ಕೂಡ ಸಾಯೋದೇ ಇಲ್ಲ. ದೇಹ ಮಾತ್ರ ಏನಾಗುತ್ತೆ ಅಂತಂದರೆ ದೇಹದಿಂದ ಆತ್ಮ ಹೊರಗಡೆ ಬಂದಂಥ ಸಂದರ್ಭ ದೇಹವನ್ನು ಶವ ಅಂತ ಮಟ್ಟ ಹೇಳ್ತಾ ಇದ್ದೀವಿ. ಶವವನ್ನು ಸುಟ್ಟು ಹಾಕ್ತಾರೆ, ಇಲ್ಲ ಮಣ್ಣಿನಲ್ಲಿ ಹೂತಾಕುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕೆಲವೊಂದು ಸಮುದಾಯದವರು ಏನು ಮಾಡ್ತಾರೆ, ಗುಡ್ಡದ ಅಥವಾ ಬೆಟ್ಟದ ಮೇಲ್ಭಾಗದಲ್ಲಿ ಇಟ್ಟು ಅಲ್ಲಿ ಹದ್ದುಗಳು ಕಾಗೆಗಳು ತಿನ್ನಬೇಕು ಅನ್ನುವಂತಹ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅಲ್ಲಿ ಇಡುತ್ತಾರೆ. ಅನೇಕ ಧರ್ಮಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂತ್ಯ ಸಂಸ್ಕಾರದ ಆಚರಣೆಯನ್ನು ಈ ದೇಹಕ್ಕೆ ಮಾಡ್ತಾ ಹೋಗ್ತಾರೆ. ಆದರೆ ಆತ್ಮ ಅದು ಅಮರ, ಅವಿನಾಶಿಯಾಗಿದೆ. ಅದು ಹೊರಗಡೆ ಬಂದ ನಂತರವಾಗಿ ಮತ್ತೊಂದು ದೇಹ ಪ್ರವೇಶವನ್ನು ಮಾಡಿ ಮತ್ತು ಹೊಸ ತನ್ನ ಜೀವನದ ಪ್ರಯಾಣವನ್ನು ಪ್ರಾರಂಭ ಮಾಡ್ತದೆ. ಆದರೆ ಹಿಂದಿನ ಜನ್ಮದನ್ನು ಎಲ್ಲವನ್ನೂ ಕೂಡ ಆತ್ಮ ಅಂತಕ್ಕಂಥದ್ದು ಮರೆತು ಬಿಡ್ತದೆ ಅಂತಕ್ಕಂಥದ್ದಾಗಿ. ಹಾಗಾಗಿ ನಾನು ಮೊದಲು ಅರ್ಥ ಮಾಡ್ಕೊಳ್ಬೇಕು, ನಾನು ಆತ್ಮನಾಗಿದ್ದೇನೆ. ವಾಸ್ತವದಲ್ಲಿ ಇಲ್ಲಿ ನನ್ನವರು ಅಂತ ಹೇಳಿದರೆ ಯಾರೂ ಕೂಡ ನನ್ನವರಿಲ್ಲ. ನನ್ನವರು ಅಂತ ಹೇಳಿದರೆ ಇಲ್ಲಿ ನನ್ನಲ್ಲಿರುವಂತಹ ದಿವ್ಯ ಗುಣಗಳು ಅಲ್ವೇ. ನಾನು ಆತ್ಮ ಅನ್ನುವಂಥದ್ದು ನಾವು ಪಕ್ಕ ಮಾಡ್ಕೊಳ್ಬೇಕು. ನಾನು ಈ ದೇಹ ಅಲ್ಲ, ನಾನು ಆತ್ಮನಾಗಿದ್ದೇನೆ. ಹಾಗಾಗಿ ನನಗೆ ಯಾವತ್ತೂ ಕೂಡ ಸಾವು ಬರೋದಿಲ್ಲ. ನನಗೆ ಜನನ ಅಂತಕ್ಕಂಥದ್ದು ಇಲ್ಲ, ಮರಣ ಅಂತಕ್ಕಂಥದ್ದು ಇಲ್ಲ. ಆತ್ಮ ಯಾವತ್ತೂ ಕೂಡ ಸಾಯೋದಿಲ್ಲ. ಆತ್ಮ ಯಾವತ್ತೂ ಕೂಡ ಜನ್ಮವನ್ನು ಕೂಡ ಪಡೆಯೋದಿಲ್ಲ. ಅದು ಹಾಗೇ ಇರ್ತದೆ, ಸ್ಥಿರವಾಗಿ ಇರತಕ್ಕಂಥದ್ದು. ಆದರೆ ಜನನ ಮರಣ ಚಕ್ರದಲ್ಲಿ ಬಂದು ಬೇರೆ ಬೇರೆ ಏನು ಮಾಡ್ತದೆ, ದೇಹಗಳನ್ನು, ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡಿತಾ ಹೋಗ್ತದೆ. ದೇಹವನ್ನು ಬಿಟ್ಟು ಅಂದರೆ ಈ ದೇಹಕ್ಕೆ ಜನನ ಇದೆ, ದೇಹಕ್ಕೆ ಮರಣ ಅಂತಕ್ಕಂಥದ್ದಿದೆ. ಆದರೆ ಆತ್ಮಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಈ ರೀತಿಯಾಗಿದೆ. ಆ ಭಗವದ್ಗೀತೆ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆತ್ಮದ ಪರಿಕಲ್ಪನೆ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂತಹ ಒಂದು ಅರ್ಥವನ್ನ, ಗುಹ್ಯ ಗತಿಯನ್ನು ಹೊಂದಿರತಕ್ಕಂಥ ಒಂದು ಶ್ಲೋಕ ಇದೆ. ಏನು? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತಃ ಅನ್ನುವಂಥದ್ದಾಗಿ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಶ್ಲೋಕವನ್ನು ಹೊಂದಿದೆ ಈ ಒಂದು ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಒಂದು ಶ್ಲೋಕ. ನೈನಂ ಅಂತಂದ್ರೆ ಆತ್ಮ ಅಂತ ಅರ್ಥ. ಅಲ್ಲಿ ಏನ್ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹೇಳ್ತಾನೆ ಆತ್ಮ ಅಂದ್ರೆ ಏನು ಅನ್ನುವಂತಹ ಒಂದು ವಿವರಣೆಯನ್ನ ಕೃಷ್ಣನಿಂದ ಕೇಳಬಯಸಿದಾಗ ಅರ್ಜುನ ಆ ಸಂದರ್ಭದಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂತಂದ್ರೆ, ಅರ್ಜುನ ನೈನಂ ಚಿಂದಂತಿ ಶಸ್ತ್ರಾಣಿ, ಆತ್ಮವನ್ನ ಯಾವುದೇ ಶಸ್ತ್ರಗಳಿಂದನೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮಗಳನ್ನ ಯಾವುದೇ ಶಸ್ತ್ರಗಳಿಂದ ಕತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ದೇಹವನ್ನ ಕತ್ತರಿಸಬಹುದು, ಆದ್ರೆ ಆತ್ಮನ ಕತ್ತರಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ಅಂತೇಳಿ. ನೈನಂ ದಹತಿ ಪಾವಕಃ ಅಂದ್ರೆ ಆತ್ಮನನ್ನ ಬೆಂಕಿಯಿಂದ ಸುಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆತ್ಮನನ್ನ ಬೆಂಕಿಯಿಂದ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅಗ್ನಿ ಸ್ಪರ್ಶದಿಂದ ದೇಹವನ್ನು ಸುಟ್ಟು ಹಾಕ್ಬೋದು ನಾವುಗಳು. ಕಣ್ಣಿಗೆ ಕಾಣುವಂತಹ ಸಕಲ ಸಜೀವ ನಿರ್ಜೀವ ವಸ್ತುಗಳನ್ನು ಸುಟ್ಟು ಹಾಕಬಹುದಾಗಿದೆ. ಆದರೆ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮನನ್ನ ಸುಟ್ಟಾಕ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತಃ ಅಂತಂದ್ರೆ ಗಾಳಿಯಿಂದನೂ ಕೂಡ ಈ ಒಂದು ಆತ್ಮವನ್ನ ಏನ್ ಮಾಡ್ಲಿಕ್ಕಾಗಲ್ಲ, ಬೀಸ್ಲಿಕ್ಕೆ ಆಗುವಂಥದ್ದಲ್ಲ ಅನ್ನುವಂಥ ಮಾತು ಅದರಲ್ಲಿ ಬರ್ತದೆ. ಅಗ್ನಿಯಿಂದ ಸುಡ್ಲಿಕ್ಕೆ ಕೂಡ ಆಗ್ತಕ್ಕಂಥದ್ದಲ್ಲ, ಶಸ್ತ್ರಗಳಿಂದ ಇದನ್ನ ತುಂಡಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ನೀರಿನಿಂದ ಆತ್ಮನ ತಣಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ, ಅದೇ ರೀತಿಯಾಗಿ ಗಾಳಿಯಿಂದ ಆತ್ಮವನ್ನ ಬೀಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅದೆಲ್ಲ ಕೂಡ ಅನುಭವ ಮಾಡತಕ್ಕಂಥದ್ದು ದೇಹವೇ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಆತ್ಮ ದೇಹದ ಮೂಲಕ ಅದನ್ನ ಅನುಭವ ಮಾಡ್ತಾ ಹೋಗ್ತದೆ. ಆದ್ರೆ ನೇರವಾಗಿ ಅದನ್ನ ಕತ್ತರಿಸ್ಲಿಕ್ಕಾಗ್ಲಿ, ತುಂಡರಿಸ್ಲಿಕ್ಕಾಗ್ಲಿ, ಅಗ್ನಿ ಸ್ಪರ್ಶ ಮಾಡ್ಲಿಕ್ಕಾಗ್ಲಿ ಹಾಗೂ ಜಲಸ್ಪರ್ಶ ಮಾಡ್ಲಿಕ್ಕಾಗ್ಲಿ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಭಗವದ್ಗೀತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಆತ್ಮನಾಗಿದ್ದೇನೆ. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ತಾರೆ, ಅನೇಕ ನಕ್ಷತ್ರಗಳು ಹೇಗಿರ್ತಾವಲ್ಲ ಅದೇ ರೀತಿಯಾಗಿ ನಾನು ಕೂಡ ಆತ್ಮ ಇಲ್ಲಿ ಭ್ರಕುಟಿ ಕುಟೀರದಲ್ಲಿ ನಾನು ಇರ್ತೀನಿ. ಅದರ ಸಾಂಕೇತಿಕವಾಗಿ ಹಿಂದೂಗಳು ಏನ್ ಮಾಡ್ತಾರೆ, ಅಲ್ಲಿ ಕುಂಕುಮವನ್ನ ಇಡುತ್ತಾರೆ. ಎರಡನೇದಾಗಿ ಇರ್ತಕ್ಕಂತಹ ಒಂದು ವಿಚಾರ ನೋಡೋದಾದರೆ, ಮುಸ್ಲಿಮರು ಒಬ್ಬರು ಇನ್ನೊಬ್ಬರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸಲಾಂ ವಾಲೇಕುಂ ಏನ್ ಮಾಡ್ತಾರೆ, ಸಲಾಂ ವಾಲೇಕುಂ, ಕೈ ಇಲ್ಲಿಗೆ ಹೋಗುತ್ತೆ ಫಸ್ಟ್, ಸಲಾಂ ವಾಲೇಕುಂ, ಸಲಾಂ ವಾಲೇಕುಂ, ವಾಲೇಕುಂ ಸಲಾಂ ಅಂತ ಹೇಳ್ತಾರೆ. ಕೈ ಇಲ್ಲಿಗೆ ಹೋಯ್ತಂದ್ರೆ ಐ ಆಮ್ ಸೋಲ್ ನಾಟ್ ದಿಸ್ ಬಾಡಿ ಅಂತ ಅರ್ಥ.
ಕ್ರಿಶ್ಚಿಯನ್ರಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೈಸ್ ಲಾರ್ಡ್ ಅಂತ ಬಿಟ್ಟು ಹೇಳ್ಬೇಕಾದ್ರೆ ಪ್ರೈಸ್ ಲಾರ್ಡ್ ಅಂದ್ರೆ ಐ ಆಮ್ ಸೋಲ್ ನಾಟ್ ದಿಸ್ ಬಾಡಿ ಅಂತ, ಕೇವಲ ಶಿಲುಬೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ ಅದು. ಇಂತಹ ಒಂದು ಅರ್ಥ ವಿವರಣೆಯನ್ನ ಅಂದ್ರೆ ಆತ್ಮ ಅಂತ ಹೇಳ್ಬಿಟ್ಟು ಸಕಲ ಧರ್ಮದವರು ಒಪ್ಕೊಂಡಿದ್ದಾರೆ, ಆದರೆ ಮೂಲ ಅರ್ಥವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ನಮ್ಮ ತಲೆ ಒಳಗಡೆಗೆ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ಆದ್ದರಿಂದ ಒಂದು ಪಕ್ಕ ಮಾಡ್ಕೋಬೇಕು, ನಾನು ಯಾರು ಅಂತಂದ್ರೆ ನಾನು ಮೂಲತಃವಾಗಿ ಆತ್ಮನಾಗಿದ್ದೇನೆ. ಈ ಜನ್ಮದಲ್ಲಿ ನನಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಉದ್ಯೋಗ ಏನ್ ಸಿಕ್ಕಿದನೋ ಮುಂದಿನ ಜನ್ಮದಲ್ಲಿ ಅದೆಲ್ಲದೂ ಕೂಡ ಬದಲಾವಣೆ ಆಗತ್ತೆ ಅನ್ನುವಂಥದ್ದಾಗಿ ಅರ್ಥ ಮಾಡ್ತೀವಿ. ಹೀಗೆ ಜನನ ಮರಣ ಚಕ್ರದಲ್ಲಿ ನಾವು ಬರ್ತಾ ಹೋಗ್ತೀವಿ. ನಾನು ಯಾರು ಅಂದ್ರೆ ನಾನು ಆತ್ಮ ಅನ್ನುವಂಥದ್ದನ್ನ ನಾವು ಪಕ್ಕ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನನಗೆ ಸಾವಿಲ್ಲ, ಸಾವಿಗೆ ಯಾವುದೇ ಕಾರಣ ಕೂಡ ಭಯ ಪಡಬಾರದು ಅನ್ನುವಂಥದ್ದಾಗಿ ಹೇಳ್ತಾ, ಈ ಆತ್ಮದ ಲಕ್ಷಣಗಳೇನಾಗಾದ್ರೆ ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಓಂ ನಮಃ ಶಿವಾಯ.